ಕೇಳೋಕ್ಕೋಸ್ಕರ ಕಾಲ್ ಮಾಡ್ತಾ ಇರ್ತಾಳೆ. ನೋಡಿ ನಂದೇ ಇನ್ನೂ ನೋಟ್ಸ್ ಕಂಪ್ಲೀಟ್ ಆಗಿಲ್ಲ, ಹರ್ಕೊಂಡು ಕೂತ್ಕೊಂಡಿದ್ದೀನಿ. ನೋಟ್ಸ್ ಕಂಪ್ಲೀಟ್ ಆಗಲಿ ನಾನೇ ಅವಳಿಗೆ ಕಾಲ್ ಮಾಡಿಬಿಡ್ತೀನಿ. ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ, ಮತ್ತೆ ಕಟ್ ಮಾಡ್ತಾ ಇದ್ದಾರೆ. ಎಷ್ಟೊತ್ತಾಗುತ್ತೆ ಮುಗಿಯಕ್ಕಂತ ಹೇಳಿದ? 12:30 1 ಗಂಟೆ. ನಾವು ಹೊಡೋದು ಅಷ್ಟೊತ್ತೇ ಆಗುತ್ತೆ. ಒಂದು ಕೆಲಸ ಮಾಡೋಣ, ನಾವು ಬಂದು ಇನ್ನೊಂದು ಪಿಕಪ್ ಮಾಡ್ತೀವಿ, ಸರಿನಾ? ಅವಳು ಯಾಕೋ ಬಿಡಂಗೆ ಕಾಣಿಸ್ತಿಲ್ಲ. ಫೋನ್ ತೆಗೆದು ಇರೋ ವಿಷಯ ಹೇಳು. ನೋಟ್ಸ್ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಆದ್ಮೇಲೆ ಕಾಲ್ ಮಾಡ್ತೀನಿ, ಸರಿನಾ? ಸರಿ ಸರಿ, ಓಕೆ. ಬೇಗ ಮಲ್ಗೋ, ಲೇಟ್ ಮಾಡ್ಕೋಬೇಡ. ಸರಿ ಅಕ್ಕರೆ. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು ಫಾರ್ ದ ಕಾಫಿ. ಪ್ಲೆಷರ್. ಇವ್ನು ಯಾಕೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾ ಇದ್ದಾನೆ? ಸ್ವಿಚ್ ಆಫ್ ಮಾಡಿಬಿಡ್ತೀನಿ. ಒಳ್ಳೆ ಹುಡ್ಗನೇ, ಪಾಪ ಅಂತನೂ ಅನ್ಸುತ್ತೆ. ಏನ್ ಮಾಡೋದು? ಅಕ್ಕವನ ಹತ್ರ ಎಲ್ಲ ಹೇಳ್ಬಿಡ್ಲಾ? ಬೇಡ ಬೇಡ, ಏನು ಹೇಳೋದು ಬೇಡ. ಸುಮ್ಮನೆ ಟೆನ್ಷನ್ ತಗೊಳ್ತಾರೆ. ಹಾಗೆ ಎದ್ಬಿಡ್ಲಿ. ಛೇ, ಸ್ವಿಚ್ ಆಫೇ ಮಾಡ್ಬಿಟ್ರಲ್ಲ, ಏನ್ ಮಾಡೋದೀಗ? ಸಾರಿ ರೀ, ನೆನೆ ನನ್ನ ಹತ್ರ ಮಾಡ್ದೆ ಅಂತ ಮಾತಾಡದೆ ಮಾತ್ರ ಇರಬೇಡಿ ಪ್ಲೀಸ್. ನನ್ನ ಹತ್ರ ಪ್ರಪೋಸ್ ಮಾಡಬಾರ್ದಿತ್ತು, ನಂದೇ ತಪ್ಪು. ಮಣ್ ತಿನ್ನೋ ಕೆಲಸ ಮಾಡ್ಬಿಟ್ಟೆ, ಮುಚ್ಕೊಂಡಿರ್ಬೇಕಿತ್ತು ನಾನು. ಏ ಲೂಸು, ತಲೆ ತಿನ್ಬೇಡ ಕಣೋ, ಸುಮ್ಮನೆ ಇರೋ. ಮತ್ತೆ ನೀನು ರಾತ್ರಿ ಅಷ್ಟೊಂದ್ಸಲ ಕಾಲ್ ಮಾಡಿದ್ರು ಕಮ್ಮಿ ಕಿಮ್ಮಿ ಕನ್ನಿಲ್ಲ. ಐ ಮೀನ್ ಕಾಲೇ ಪಿಕ್ ಮಾಡ್ಲಿಲ್ವಲ್ಲ, ಅದಕ್ಕೆ ಭಯ ಆಯ್ತು. ಏ ಲೂಸು, ತಲೆಯಲ್ಲಿ ಬುದ್ಧಿ ಇಲ್ವಾ ನಿನಗೆ? ನಾನ್ ಮನೇಲಿ ಓದ್ಸೋಡ್ಕೊಂಡು ಕುತ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ಯಾ? ನೆನ್ನೆ ಎಲ್ಲ ನೀಟಾಗಿ ಹೇಳಿದೀನಿ ಅಲ್ವಾ, ಅಲ್ಲಿಗೆ ಎಲ್ಲ ಮುಗೀತು. ಅದನ್ನ ಇಟ್ಕೊಂಡು ಎತ್ತಾಡಕ್ ನೋಡ್ಬೇಡ. ಪ್ರಪೋಸ್ ಮಾಡ್ದೆ, ತಪ್ಪಾಯ್ತು, ಅಯ್ಯೋ ಹೀಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಬ್ಲ್ಯಾಕ್ ಅಂಡ್ ಪಿಕ್ಚರ್ಸ್ ತೋರ್ಸಕ್ ಬರಬೇಡ. ಅದೇ ಮಾತಾಡಿದ್ರೆ ನಂಗೆ ಇರಿಟೇಟ್ ಆಗತ್ತೆ. ಸಾರಿ ಬಿಡಿ, ಮತ್ತೆ ಆ ವಿಷಯನೇ ಎತ್ತಲ್ಲ. ನಾನೆಲ್ಲಿ ನೀವು ಸರಿಯಾಗಿ ಮಾತಾಡಿಸ್ತಿರ್ಲಿಲ್ವಲ್ಲ, ಅದಕ್ಕೆ ಕಂಪ್ಲೀಟ್ ಆಗಿ ಮಾತೇ ಬಿಟ್ಬಿಟ್ರೇನೋ ಅಂತ ಅನ್ಕೊಂಡೆ. ಸದ್ಯ ದೇವ್ರ ದೊಡ್ಡವನು, ಆ ತರದೆಲ್ಲ ಏನಾಗಿಲ್ಲ. ನಾನ್ ಯಾಕೋ ಮಾತ್ ಬಿಡ್ಲಿ? ನಾನು ನಿಂತರ ಚೈಲ್ಡಾ? ಎನಿವೆ ಥ್ಯಾಂಕ್ಸ್. ನೀವು ಕೋಚಿಂಗ್ ಸೆಂಟರ್ಗೆ ಬರಲ್ವೇನೋ ಅನ್ಕೊಂಡಿದ್ದೆ ನಾನು. ಯಾಕೋ ಕೋಚಿಂಗ್ ಸೆಂಟರ್ಗೆ ಬರ್ದೇ ಇರ್ಲಿ, ನನಗೆ ನಿನ್ನ ಕಂಡ್ರೆ ಭಯನ? ದೊಡ್ಡ ಮನುಷ್ಯ ಏನೋ ಹೇಳ್ದ ಅಂತ ಹೇಳಿ ನನ್ನ ಗುರಿನ ಬಿಟ್ಬಿಡಕ್ ಆಗತ್ತಾ? ಒಳ್ಳೆ ಆತ್ರಗಿಟ ಆಂಜನೇಯನ್ ತರ ಆಡ್ತ್ಯ, ಚೈಲ್ಡ್ ತರಾನೇ ಆಡ್ತ್ಯ. ನೀನನ್ನ ಚಿಂಟು ಅಂತ ಕರೆಯೋ ಬದಲು ಚೈಲ್ಡ್ ಅಂತಾನೆ ಕರಿಬೇಕಿತ್ತು. ಹಾಗೆ ಸೇವ್ ಕೂಡ ಮಾಡಿಟ್ಟಿದೀನಿ, ಚೈಲ್ಡ್ ಅಂತಾನೆ ಕರಿತೀನಿ ಬಿಡು. ಅಯ್ಯೋ, ನಾನ್ ಹೇಳ್ರಿ ಆತ್ರಗೆಟ್ ಒಂಥರ ಆಡ್ದೆ, ಎಲ್ಲಿ ಚೈಲ್ಡ್ ತರ ಆಡ್ದೆ? ಸರಿ ಬಿಡಿ, ನನ್ ಮಾತೇ ಆಡಲ್ಲ. ಮಾತಾಡಲ್ಲ ಅನ್ನೋ ಸರಿ, ನಾನು ಹೊರಡ್ತೀನಿ. ರೀ ರೀ ರೀ, ನನ್ ಮಾತಿಗೆ ಹೇಳ್ದೆ ಅಷ್ಟೇ, ಮಾತಾಡ್ತೀನಿ, ಮಾತಾಡ್ತಾನೆ ಇರ್ತೀನಿ. ಮಾತೇ ನನ್ ಬಂಡವಾಳ ಅಲ್ವಾ? ಸರಿ ಆಯ್ತು, ಹೇಳಪ್ಪ. ಏನ್ ಹೇಳಿ? ಅದೇ ಏನೋ ಮಾತಾಡ್ತೀನಿ ಅಂದಲ್ಲ, ಮಾತಾಡು. ಓ ಅದಾ, ನಿಮ್ಗೆ ನನ್ ಮೇಲೇನು ಕೋಪ ಗೀಪ ಇಲ್ಲ ತಾನೆ? ಏಯ್, ಪದೇ ಪದೇ ಅದನ್ನ ಹೇಳಿ ರೊಚ್ಚಿಗೆ ಎಬ್ಬಿಸ್ತಿದ್ಯಲ್ವೋ? ಹೀಗೆ ಮಾತಾಡ್ತಾ ಇರೋ ತೆಗ್ದೊಡ್ ಕಪ್ಪಾಳಕ್ ಬಾರ್ಸ್ಬಿಡ್ತೀನಿ ಅಷ್ಟೇ. ಸಾರಿ ಸಾರಿ ರೀ, ಆಮೇಲೆ ಕಾನೂನೆಲ್ಲ ಕೈಗೆ ತಗೋಬೇಡಿ, ಕಷ್ಟ ಆಗುತ್ತೆ ರೀ. ಆಮೇಲೆ ಏನದು ರೀ ಅಂದ್ರೆ ಏನರ್ಥ? ಅದೇ ರೀ, ಸುಂದ್ರಿ ಅಂತ. ಸುಂದ್ರಿನ? ಏನ್ ಸುಂದ್ರಿ? ಅದೇ ನಿಮ್ ಮುಖದಲ್ಲಿ ಒಂದು ಮಚ್ಚೆ ಇದೆಯಲ್ಲ, ಆ ಮಚ್ಚೆ ನನ್ನ ಆಟಲ್ಲಿ ಅಚ್ಚೆ ಆಗೋಳ್ಬಿಟ್ಟಿದೆ. ಮಚ್ಚೆ ಸುಂದ್ರಿ ನೀವು. ಆ ಮಚ್ಚೆಲೆ ಕೆಡ್ಡ ತೋಡ್ಬಿಡ್ತೀರಾ, ನೋಡ್ತಿದಂಗೆ ಬಿದ್ದೋಗ್ಬಿಡ್ಬೇಕು. ಹಾಗಿದೆ ರೀ ಆ ಮಚ್ಚೆ ಮೈಮೆ. ಹಾ, ಹೌದಾ? ಹಾಗಿದ್ರೆ ಮೊದ್ಲನೇ ಸ್ಕೆಚ್ ಹಾಕೊಂಡು ಗಾಳ ಸಮೇತ ಬಂದಿದ್ಯಾ ಅಂತನು? ಅದಕ್ಕೆ ತಾನೇ ಬಸ್ ಸ್ಟಾಪ್ ಅಲ್ಲಿ ಫಾಲೋ ಮಾಡ್ಕೊಂಡ್ ಬಂದಿದ್ದು. ಅಯ್ಯಯ್ಯೋ, ಅದಾಗಲ್ಲ ರೀ, ನಾನು ಅವತ್ತೇ ಹೇಳಿದ್ನಲ್ಲ ಎಲ್ಲರನ್ನು ಕ್ಲಿಯರ್ ಆಗಿ. ನಾನು ಸೀರಿಯಸ್ ಆಗಿ ಹೇಳಿದ್ದು. ಈಗ ಮತ್ತೆ ಅದನ್ನ ಹೇಳಿದ್ರೆ ತೆಗ್ದು ಕಪಾಲು ಕೊಡ್ದು ಬಿಡ್ತೀರೇನೋ. ಹೊಡೆದು ಹೊಡಿತೀರಾ, ಹೇಳಿದಕ್ಕಾಗೋದಿಲ್ಲ. ಎಷ್ಟೇ ಆದ್ರೂ ರೆಬಲ್ ಸ್ಟಾರ್ ಲೇಡಿ ವರ್ಷನ್ ಅಲ್ವಾ ನೀವು? ಏನಪ್ಪ ಇಲ್ವಾ, ನೀನು ಯಾವಾಗ್ಲೂ ಬರೀ ಆ್ಯಪ್ ಮೊರಲ್ಲೇ ನೋಡೋದಾಗೋಯ್ತಲ್ಲ ನನ್ನ ಕತೆಲ್ಲ. ನಿನಗೆ ಕೊಟ್ಟಿದ್ದ ಟೈಮ್ ಮುಗಿತಾ ಬಂತು ಕಣೋ, ಪ್ರೋಗ್ರೆಸ್ ಏನು? ಬಾಸ್, ನಾನಾದ್ರೂ ಏನ್ ಮಾಡ್ಲಿ ಹೇಳಿ? ಎರಡು ಕೈ ಸೇರಿದ್ರೆ ಅಲ್ವಾ ಚಪ್ಪಾಳೆ. ನಾನೇನೋ ನೀವ್ ಹೇಳ್ದಂಗೆ ಹೋಗಿ ಪ್ರಪೋಸ್ ಮಾಡ್ದೆ, ಬಟ್ ಆ ಕಡೆಯಿಂದ ರಿಯಾಕ್ಷನ್ನೇ ಇಲ್ಲ, ಗ್ರೀನ್ ಸಿಗ್ನಲ್ ಕೊಡ್ತಾ ಇಲ್ಲ. ರಿಯಾಕ್ಷನ್ ಇಲ್ಲ ಅಂದ್ರೆ ಪ್ರಪೋಸ್ ಮಾಡಿದ್ರು ಏನು ರಿಯಾಕ್ಟೇ ಮಾಡ್ಲಿಲ್ವಾ ಅವಳು? ಇಲ್ಲ ಬಾಸ್, ಅದೇ ಟೆನ್ಷನ್ ಆಗಿರೋದು. ಬೇಡ ಅಂತಾನು ಹೇಳಿಲ್ವೇನೋ? ಇಲ್ಲ ಬಾಸ್. ಹಾಗಿದ್ರೆ ಒಳ್ಳೇದಾಯ್ತಲ್ಲೋ. ಏನ್ ಒಳ್ಳೇದಾಯ್ತು ಬಾಸ್? ಏನು ಅಂತಾನೆ ಹೇಳ್ತಾ ಇಲ್ವಲ್ಲ. ಅವಳೀಗ ಬೇಡ ಅಂತಾನು ಹೇಳಿಲ್ಲ, ಬೇಕು ಅಂತಾನು ಹೇಳಿಲ್ಲ ಅಂದ್ರೆ ಡಿಸಿಷನ್ ಪೆಂಡಿಂಗ್ ಅಲ್ಲಿ ಇದೆ ಅಂತ, ಅಂದ್ರೆ ಯೋಚನೆ ಮಾಡ್ತಿದ್ದಾಳೆ ಅಂತ ಅರ್ಥ. ಲವ್ ಪೈಲ್ವಾನ್, ಹೆಣ್ಮಕ್ಳೇ ಹಾಗೆ ಕಣ, ಯಾರು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಳ್ಳಲ್ಲ. ಅಂಡ್ ಪ್ರಪೋಸ್ ಮಾಡ್ತಾನೆ ಇವನು ಇಂಥ ದಿನ ನಾವು ಒಪ್ಕೊಂಬಿಡೋಣ ಅಂತ ಯಾರು ಕಾಯ್ತಾನೋ ಕೂತಿರಲ್ಲ. ಹೆಣ್ಮಕ್ಳು ರಿಸರ್ವ್ ಆಗಿರ್ತಾರ ಕಣೋ. ಇಲ್ಲ ಬಾಸ್, ನೀವ್ ಹೇಳೋ ತರ ಎಲ್ಲ ಇಲ್ಲ, ಇದು ಮ್ಯಾಟ್ರು ಬೇರೆನೇ ಇದೆ. ಈ ವಿಷಯನ ಇಲ್ಲೇ ಬಿಟ್ಟಾಕ್ಬಿಡು ಅಂತ ಹೇಳಿದ್ರು.
ಅವ್ರು ನನ್ಗಿನ್ನ ದೊಡ್ಡೋರಲ್ವಾ, ಅದಕ್ಕೆ ಅವ್ರ ಆಲೋಚನೆ ತುಂಬಾ ದೊಡ್ಡದಾಗಿರುತ್ತೆ, ಬ್ರಾಡ್ ಆಗಿರುತ್ತೆ ಬಾಸ್. ನಾನು ಒಳ್ಳೆ ಅವ್ರ ಮುಂದೆ ಚೇಲ್ಡ್ ಚಪಾತಿ ಅನ್ನೋ ತರ ಫೀಲ್ ಆಗುತ್ತೆ ಬಾಸ್. ಅಷ್ಟೆಲ್ಲ ಹೇಳಿ ಏನು ಆಗೇ ಇಲ್ವೇನೋ ಅನ್ನೋ ತರ ಹೋಗ್ಬಿಟ್ರು. ನನ್ನ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಆಗಿರ್ಲಿ, ನನ್ನ ಮೂಸು ನೋಡ್ತಾ ಇಲ್ಲ. ಅಷ್ಟಕ್ಕೆ ಸುಮ್ಮನೆ ಬಿಟ್ರೆ ಹೇಗೋ? ಡೈರೆಕ್ಟ್ ಆಗಿ ಹೋಗಿ ಮಾತಾಡಿಸ್ಬೇಕಿತ್ತು. ಆ ಸಂಭ್ರಮನೂ ಆಯ್ತು ಬಾಸ್. ಇವತ್ತು ಸಿಕ್ಕಾಗ ಮತ್ತೆ ಆ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ಹೇಳ್ಬಿಟ್ಟು ಹೋದ್ರು. ಹಾಗಂತ ನೀನ್ ಸುಮ್ಮನೆ ಬಿಟ್ರೆ ಹೇಗೆ? ಈಗ ನೀನು ಪ್ರಪೋಸ್ ಮಾಡೋದ್ರಿಂದ ಅವ್ನ ಮನ್ಸಲ್ಲಿ ನಿನ್ನ ಬಗ್ಗೆನೇ ಓಡ್ತಾ ಇರುತ್ತೆ. ಇಂಥ ಟೈಮಲ್ಲಿ ನೀನು ಸುಮ್ಮನೆ ಆಗ್ಬಾರ್ದು, ನೀನು ಜಾಸ್ತಿ ಮಾಡಬೇಕು. ಪದೇ ಪದೇ ಅವ್ರು ಕಾಲ್ ಮಾಡಬೇಕು, ನೀವಿಬ್ರು ಕಳೆದಂತ ಮೊಮೆಂಟ್ಗಳನ್ನ ಅವ್ರಿಗೆ ನೆನಪು ಮಾಡಬೇಕು. ಅವ್ರ ತಲೆಯಲ್ಲಿ ಮನ್ಸಲ್ಲಿ ಎಲ್ಲ ಕಡೆ ನಿನ್ನ ಪಿಕ್ಚರೇ ಓಡ್ತಾ ಇರಬೇಕು. ಒಟ್ನಲ್ಲಿ ಏನ್ ಗೊತ್ತೇನಪ್ಪ, ನಿನ್ನ ಯೋಚನೆ ಬಿಟ್ಟು ಅವ್ರಿಗೆ ಬೇರೆ ಯೋಚನೆ ಬರ್ದಾಗೆ ನೋಡ್ಕೋಬೇಕು. ಅದೇ ನಿನ್ನ ಕೆಲಸ. ಲವ್ ಮಾಡೋದು ಅಂದ್ರೆ ಅಷ್ಟು ಈಸಿ ಅನ್ಕೊಂಡಿದ್ಯಾನ ನೀನು? ಇಷ್ಟೆಲ್ಲ ಸರ್ಕಸ್ ಬೀಳ್ಬೇಕಾಗುತ್ತೆ ನೋಡೋ. ಹೆದ್ರು ಬೇಡ, ನಾನಿದ್ದೀನಿ ನಿನ್ ಜೊತೆ. ಮಾಡು, ಕಾಲ್ ಮಾಡು, ಮಾತಾಡು. ಆದ್ರೆ ಬಾಸ್, ಏನಾದ್ರೆ ಅವ್ರ ಮನೇಲಿ ಏನ್ ಸಮಸ್ಯೆ ಇದೆಯೋ ಏನೋ, ಅದ್ರ ಮಧ್ಯೆ ಸೆಂಟ್ರಲ್ ನಾನ್ ಬೇರೆ ಕಾಲ್ ಮಾಡಿ ಯಾಕೆ ಸಮಸ್ಯೆ ಮಾಡ್ಲಿ? ಅದು ಅಲ್ಲದೆ ಅವ್ರು ಬೇರೆ ಎಲ್ಲೋ ಹೋಗ್ತೀನಿ ಅಂತ ಹೋದ್ರು, ಸೆಂಟ್ರಲ್ ಮತ್ತೆ ನಾನ್ ಯಾಕೆ ಬಾಸ್? ಹಾಗಂದ್ರೆ ಹೇಗೋ? ಅವಳು ಎಲ್ಲಾದ್ರೂ ಹೋಗ್ಲಿ, ಯಾರ ಜೊತೆನಾದ್ರೂ ಇರ್ಲಿ, ಏನಾದ್ರೂ ಮಾಡ್ತಿರ್ಲಿ, ಒಟ್ನಲ್ಲಿ ಅವಳು ನಿನ್ನ ಗುಂಗಲ್ಲಿರ್ಬೇಕು. ಹಾಗ ಹುಚ್ಚಿಡಿಸ್ಬೇಕು ನೀನು ಅವಳಿಗೆ. ನಿನ್ ಜೊತೆ ಕಾಲ ಕಳಿಬೇಕು ಅನಿಸ್ಬೇಕು, ನಿನ್ನ ಮಾತು ಕೇಳಬೇಕು ಅನಿಸ್ಬೇಕು, ನಿನ್ನ ಕಂಪನಿ ಬೇಕು ಅನಿಸ್ಬೇಕು, ಪದೇ ಪದೇ ನಿನ್ನ ನೋಡ್ಬೇಕು ಅನಿಸ್ಬೇಕು. ಇಷ್ಟೆಲ್ಲ ಇದೆ ಕಣಲು. ಯಾವ ಸೀಮೆ ಅವನು ನೀನು? ಯಪ್ಪ ಇಲ್ಲ ಬಾಸ್. ಸುಮ್ನೆ ನಿಂತ್ಕೊಳಲ್ಲ, ಬರೀ ಮಾತಾಡ್ತಾನೆ, ಕೈಲೇನೋ ಮಾಡಕ್ಕಾಗಲ್ಲ ಇವನ್ ಕೈಲಿ. ನಾನು ನಿನಗೆ ಮೊದ್ಲಿಂದಾನು ಹೇಳ್ತಾ ಇರೋದು ಏನು? ಅವಳು ನೀನು ಹುಚ್ಚಿಡಿಸ್ಬೇಕು ಕಣೋ. ಯಾವ ಲೆವೆಲ್ಗೆ ಅಂತಂದ್ರೆ ಎಲ್ಲಾರು ಬಿಟ್ಟು, ಮನೇನು ಬಿಟ್ಟು, ಹೊಸ್ಲು ದಾಟಿ ನಿನ್ನಿಂದ ಬರೋಷ್ಟು ಹುಚ್ಚಿಡಿಸ್ಬೇಕು ನೀನು ಅವಳಿಗೆ.